Good morning, students. This is the class on secularism. In this class, we are going to study the meaning and definition of secularism. The learning objective of this class is to understand the basic concepts of political science like secularism, citizenship, etc. By this, this class, students are able to analyze the fundamental concepts of political science. Secularism. What is this secularism? Secularism often means a way of life and conduct guided by materialistic considerations devoid of religion. ಅಂದರೆ ಏನು ಅಂತ ಹೇಳಿದ್ರೆ ಇದೊಂದು ಜೀವನ ಕ್ರಮ. ಈ ಜೀವನ ಕ್ರಮದಲ್ಲಿ ಧರ್ಮಕ್ಕಿಂತ ಹೆಚ್ಚಾಗಿ ಭೌತಿಕ ಜೀವನಕ್ಕೆ ಅತಿ ಹೆಚ್ಚು ಮಹತ್ವವನ್ನು ನೀಡಲಾಗುತ್ತದೆ. ಈ ಸೆಕ್ಯುಲಾರಿಸಮ್ ಈ ಸಿದ್ಧಾಂತದ ಮೂಲ ಏನು ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ಧಾರ್ಮಿಕತೆಯಲ್ಲಿ ಹೆಚ್ಚು ಮಾನವನು ಭಾಗಿಯಾದಾಗೆ ಅವನ ಒಂದು ಅಡ್ವಾನ್ಸ್ಮೆಂಟ್, ಅವನ ಒಂದು ವ್ಯಕ್ತಿತ್ವದ ಬೆಳವಣಿಗೆ ಕಡಿಮೆಗೊಳ್ಳುತ್ತಾ ಹೋಗುತ್ತದೆ ಅಥವಾ ಕುಂಠಿತಗೊಳ್ಳುತ್ತಾ ಹೋಗುತ್ತದೆ. ಯಾವಾಗ ಅವನು ಧಾರ್ಮಿಕತೆಗೆ ಒತ್ತು ನೀಡದೆ ಭೌತಿಕತೆಗೆ ಒತ್ತು ನೀಡುತ್ತಾನೋ ಆಗ ಅವನ ಒಂದು ವ್ಯಕ್ತಿತ್ವ ಮತ್ತು ಅವನ ಆರ್ಥಿಕತೆ ಹಾಗೂ ಎಲ್ಲ ರೀತಿಯಲ್ಲಿ ಅವನ ಬೆಳವಣಿಗೆ ಸಾಧ್ಯವಾಗುತ್ತದೆ ಎಂದು ಹೇಳುತ್ತದೆ. The word secularism derived from the Latin word saculum, which means the age, the world, or this age, or this world. So the word means pertaining to this world. ಇದರ ಮೂಲ ಪದದ ಅರ್ಥ ಏನು ಅಂತ ಹೇಳಿದ್ರೆ ಈ ಜಗತ್ತಿಗೆ ಸಂಬಂಧಪಟ್ಟದ್ದು. ನಾವು ಈ ಜಗತ್ತಿನಲ್ಲಿ ಈಗ ನಾವು ಏನು ಕಾಣುತ್ತೇವೆ ಅದನ್ನು ಮಾತ್ರ ನಂಬುವ ಬೇರೆಯೇ ಒಂದು ಜಗತ್ತಿದೆ, ಅಲ್ಲಿ ನಮಗೆ ಒಂದು ಸ್ಯಾಲ್ವೇಷನ್ ಸಿಗುತ್ತದೆ, ಅಲ್ಲಿ ಮೋಕ್ಷ ಸಿಗುತ್ತದೆ, ಅಂಥದ್ದನ್ನೆಲ್ಲ ನಂಬುವುದು ಬೇಡ ಎಂದು ಈ ಸೆಕ್ಯುಲಾರಿಸಮ್ ವಾದ ಮಾಡುತ್ತದೆ. The word secularism owes its existence to the life and labors of George Jacob Hallier. ಹಾಲಿಯಕ್ಕೆ ಎನ್ನುವರು ಮೊದಲ ಬಾರಿಗೆ ಈ ಒಂದು ಪದವನ್ನು ಬಳಸಿದರು. ಇವರ ಪ್ರಕಾರ ಒಂದು ಜನರನ್ನು ಅಥವಾ ಮನುಷ್ಯನನ್ನು ಬಡತನದಿಂದ ಮೇಲೆತ್ತಬೇಕಾದರೆ ಭೌತಿಕತೆಗೆ ಅವನು ಒತ್ತು ನೀಡಬೇಕು. ಯಾವಾಗ ಮನುಷ್ಯ ಧರ್ಮಕ್ಕೆ ಮಾತ್ರ ಒತ್ತು ನೀಡುತ್ತಾನೋ, ಧಾರ್ಮಿಕವಾಗಿ ಮಾತ್ರ ಚಿಂತನೆ ಮಾಡುತ್ತಾನೋ ಆಗ ಅವನು ಮತ್ತಷ್ಟು ಅವನ ಬೆಳವಣಿಗೆ ಕುಂಠಿತವಾಗುತ್ತದೆ. ಹಾಗಾಗಿ ಜನರನ್ನು ಬಡತನದಿಂದ ಮುಕ್ತಗೊಳಿಸಬೇಕಾದರೆ ಈ ಸೆಕ್ಯುಲಾರಿಸಮ್ ಅಂದರೆ ಮತನಿರಪೇಕ್ಷತೆ ಬರಬೇಕು ಎಂದು ಹಾಲಿಯಕ್ಕೆ ಅವರು ವಾದಿಸುತ್ತಾರೆ. ಹಾಲಿಯಕ್ಕೆ ಅವರ ಪ್ರಕಾರ ಸೆಕ್ಯುಲಾರಿಸಮ್ ಈಸ್ ಎ ಸಿಸ್ಟಮ್ ಆಫ್ ಎಥಿಕಲ್ ಪ್ರಿನ್ಸಿಪಲ್ಸ್. ಅಂತ ಹೇಳಿ ಹಾಲಿಯಕ್ಕೆ ಅವರು ಈ ಸೆಕ್ಯುಲಾರಿಸಮನ್ನು ವ್ಯಾಖ್ಯಾನಿಸುತ್ತಾರೆ. ನಾವು ಆಡು ಭಾಷೆಯಲ್ಲಿ ಅಥವಾ ಸಾಮಾನ್ಯ ಭಾಷೆಯಲ್ಲಿ ಸೆಕ್ಯುಲರ್ ಅಂದರೆ ಏನು ಅಂತ ಹೇಳಿದರೆ ಸಪರೇಷನ್ ಆಫ್ ದ ಸ್ಟೇಟ್ ಆ್ಯಂಡ್ ದ ಚರ್ಚ್. ಮುಖ್ಯವಾಗಿ ಯುರೋಪಿನಲ್ಲಿ ಸ್ಟೇಟ್ ಮತ್ತು ಚರ್ಚ್ ಅಂದರೆ ಅಲ್ಲಿ ಧರ್ಮ ಅಂತ ಹೇಳಿದರೆ ಚರ್ಚ್ ಹೇಳಿದ ಹಾಗೆಯೇ ರಾಜ್ಯ ಕೇಳಬೇಕಿತ್ತು. ಸೊ ಚರ್ಚ್ ರಾಜ್ಯವನ್ನು ನಿಯಂತ್ರಿಸುತ್ತಾ ಇದ್ದರು. ಇದು ಬೇಡ, ಚರ್ಚ್ ಮತ್ತು ರಾಜ್ಯವನ್ನು ಬೇರ್ಪಡಿಸುವ ಪ್ರಕ್ರಿಯೆಗೆ ಸೆಕ್ಯುಲರ್ ಅಂತ ಹೇಳಿ ಕರೀಬೋದು. ಎ ಸಿಸ್ಟಮ್ ಆಫ್ ಡಾಕ್ಟ್ರಿನ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ದ್ಯಾಟ್ ಡಿಸ್ರಿಗಾರ್ಡ್ಸ್ ಆರ್ ರಿಜೆಕ್ಟ್ಸ್ ಎನಿ ಫಾರ್ಮ್ ಆಫ್ ರಿಲಿಜಿಯಸ್ ಫೇತ್ ಆ್ಯಂಡ್ ವರ್ಷಿಪ್. ಈ ಸೆಕ್ಯುಲಾರಿಸಮ್ ಅಥವಾ ಮತ ನಿರಪೇಕ್ಷತೆಯು ಇದು ಯಾವುದೇ ರೀತಿಯಾದ ಧಾರ್ಮಿಕ ಚಿಂತನೆಗಳನ್ನು, ಧಾರ್ಮಿಕ ಆಚರಣೆಗಳನ್ನು ಬದಿಗೊತ್ತುವ ಒಂದು ಪ್ರಕ್ರಿಯೆಯಾಗಿದೆ ಅಂತ ಹೇಳಿ ಹೇಳ್ಬೋದು. ಹಾಗೆಯೇ ಈ ಸೆಕ್ಯುಲಾರಿಸಮ್ ಇದರ ಪ್ರಕಾರ ಮುಖ್ಯವಾಗಿ ಒಂದು ರಾಜ್ಯದ ಸಾರ್ವಜನಿಕ ವಲಯದಲ್ಲಿ ಯಾವುದೇ ರೀತಿಯಾಗಿ ಧರ್ಮ ಪ್ರವೇಶಿಸಬಾರದು ಎಂದು ಸೆಕ್ಯುಲಾರಿಸಮ್ ಆರ್ಗ್ಯೂ ಮಾಡುತ್ತದೆ. ನೆಕ್ಸ್ಟ್, ಡೆಫಿನೇಷನ್ಸ್ ಆಫ್ ಸೆಕ್ಯುಲಾರಿಸಮ್. ಅಕಾರ್ಡಿಂಗ್ ಟು ಕಾಲಿನ್ಸ್ ಇಂಗ್ಲಿಷ್ ಡಿಕ್ಷನರಿ, secularism is a system of social organization and education where religion is not allowed to play a part in civil affairs. Secularism is a system of social organization and education where religion is not allowed to play a part in civil affairs. ಅಂದರೆ ಸಾರ್ವಜನಿಕ ಅಥವಾ ನಾಗರಿಕ ಜೀವನದಲ್ಲಿ ಮತ್ತು
ಒಂದು ಶಿಕ್ಷಣದಲ್ಲಿ, ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಧರ್ಮದ ಪಾತ್ರ ಇರಬಾರದು. ಒಂದು ದೇಶದ ಶೈಕ್ಷಣಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ನಾಗರಿಕ ಒಂದು ವ್ಯವಹಾರಗಳಲ್ಲಿ ಧರ್ಮದ ಪಾತ್ರ ಇರಬಾರ್ದು. ಧರ್ಮ ಯಾವುದೇ ರೀತಿಯಾದ ಪಾತ್ರವನ್ನು ವಹಿಸಬಾರದು ಎಂದು ಯಾರು ಹೇಳ್ತಾರೆ? ಅಕಾರ್ಡಿಂಗ್ ಟು ಇಂಗ್ಲೀಷ್ ಡಿಕ್ಷನರಿಯ ಪ್ರಕಾರ, ಕೋಲಿನ್ಸ್ ಇಂಗ್ಲೀಷ್ ಡಿಕ್ಷನರಿ ಪ್ರಕಾರ ಅವರು ಹೇಳ್ತಾರೆ. ನೆಕ್ಸ್ಟ್ ಡೆಫಿನೇಷನ್, ಅಕಾರ್ಡಿಂಗ್ ಟು ಹಾರ್ವೆ ಕೋಕ್, ಪೀಸ್, ರಿಲಿಜಿಯಸ್ ಕೋಎಕ್ಸಿಸ್ಟೆನ್ಸ್ itself is secularism. ಹಾರ್ವೆ ಕೋಕ್ ಅವರ ಪ್ರಕಾರ ಪೀಸ್ ಅಂದರೆ ಶಾಂತಿ, ರಿಲಿಜಿಯಸ್ ಕೋಎಕ್ಸಿಸ್ಟೆನ್ಸ್ ಅಂದರೆ ಎಲ್ಲ ಧರ್ಮದವರು ಸಹಬಾಳ್ವೆ ನಡೆಸುವುದು, ಇದುವೇ ಸೆಕ್ಯುಲಾರಿಸಮ್, ಮತನಿರಪೇಕ್ಷೆಯಾಗಿದೆ ಎಂದು ಹಾರ್ವೆ ಕೋಕ್ ಹೇಳ್ತಾರೆ. ಶಾಂತಿ ಮತ್ತು ಧಾರ್ಮಿಕ ಸಹಬಾಳ್ವೆ, ವಿವಿಧ ಧರ್ಮದವರು ಒಟ್ಟಿಗೆ ಇರುವುದಕ್ಕೆ ನಾವು ಸೆಕ್ಯುಲಾರಿಸಮ್ ಅಂತೇಳಿ ಹೇಳ್ತೇವೆ. ಅಕಾರ್ಡಿಂಗ್ ಟು ಡೊನಾಲ್ಡ್ ಸ್ಮಿತ್, secularism means any person having belief in any religion can practice any religion. ಒಬ್ಬ ಧರ್ಮದಲ್ಲಿ, ಯಾವುದೇ ಒಂದು ಧರ್ಮದಲ್ಲಿ ಒಂದು ನಂಬಿಕೆ ಇಟ್ಟವನು ತನ್ನ ಧರ್ಮವನ್ನು ಅಥವಾ ಅವನು ಬೇರೆ ಧರ್ಮವನ್ನು ಅನುಸರಿಸಲು ಇರುವಂತಹ ಒಂದು ಸ್ವಾತಂತ್ರ್ಯವಾಗಿದೆ. ಹಿ ಮಸ್ಟ್ ಬಿ ಗಿವನ್ ರಿಲಿಜಿಯಸ್ ಫ್ರೀಡಮ್ ಬೈ ರೆಕಗ್ನೈಸಿಂಗ್ ಆಸ್ ಎ ಸಿಟಿಸನ್. ಪ್ರತಿಯೊಬ್ಬ ಪೌರರಿಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡುವುದೇ ಸೆಕ್ಯುಲಾರಿಸಮ್ ಆಗಿದೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಕೇಂಬ್ರಿಡ್ಜ್ ಇಂಗ್ಲಿಷ್ ಡಿಕ್ಷನರಿ, ಸೆಕ್ಯುಲಾರಿಸಮ್ ಈಸ್ ದ ಬಿಲೀಫ್ ದ್ಯಾಟ್ religion should not be involved with the ordinary social and political activities of a country. According to Cambridge English Dictionary, secularism is the belief, ಅದೊಂದು ವ್ಯವಸ್ಥೆ, ಅದೊಂದು that religion should not be involved with the ordinary social and political activities of a country. ಧರ್ಮವು ರಾಜ್ಯದ ಸಾಮಾಜಿಕ ಮತ್ತು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗದೇ ಇರುವ ವ್ಯವಸ್ಥೆಯೇ ಸೆಕ್ಯುಲಾರಿಸಮ್ ಎಂದು ಕರೆಯಲ್ಪಡುತ್ತದೆ. ಅಕಾರ್ಡಿಂಗ್ ಟು ಡಾಕ್ಟರ್ ರಾಧಾಕೃಷ್ಣನ್, ಸೆಕ್ಯುಲಾರಿಸಮ್ ಡಸ್ ನಾಟ್ ಮೀನ್ irreligion or atheism or even stress on material comforts. ಸೊ ರಾಧಾಕೃಷ್ಣನ್ ಅವರ ಪ್ರಕಾರ ಈ ಮತ ನಿರಪೇಕ್ಷತೆ ಎಂದರೆ ಇರ್ರಿಲಿಜನ್, ಧರ್ಮ ಇರದೇ ಇರುವುದಲ್ಲ, ಅಥಿಯಿಸಮ್ ಅಥವಾ ನಾಸ್ತಿಕತೆ ಅಲ್ಲ, ಆರ್ ಈವನ್ ಸ್ಟ್ರೆಸ್ ಆನ್ ಮೆಟೀರಿಯಲ್ ಕಂಫರ್ಟ್ಸ್, ಬರೀ ಭೌತಿಕ ವಿಷಯಕ್ಕೆ ಮಾತ್ರ ಒತ್ತು ಕೊಡುವುದು ಅಲ್ಲ ಎಂದು ಹೇಳ್ತಾರೆ. ಅದು ಧರ್ಮ ಇಲ್ಲದೇ ಇರುವ ಕಂಡೀಷನೂ ಅಲ್ಲ, ನಾಸ್ತಿಕತೆಯೂ ಅಲ್ಲ, ಅಥವಾ ಭೌತಿಕತೆಗೆ ಮಾತ್ರ ಹೆಚ್ಚು ಒತ್ತು ನೀಡುವುದು ಈ ವ್ಯವಸ್ಥೆ ಕೂಡ ಅಲ್ಲ. ಇಟ್ ಪ್ರೊಕ್ಲೈಮ್ಸ್ ದ್ಯಾಟ್ ಇಟ್ ಲೇಸ್ ಸ್ಟ್ರೆಸ್ ಆನ್ ಯೂನಿವರ್ಸಾಲಿಟಿ ಆಫ್ ಸ್ಪಿರಿಚುವಲ್ ವ್ಯಾಲ್ಯೂಸ್. ಅಂದರೆ ಒಂದು ಆಧ್ಯಾತ್ಮಿಕ ಮೌಲ್ಯಗಳು, ಚಿಂತನೆಗಳು ಅಥವಾ ಮೌಲ್ಯಗಳು ಇದನ್ನು ಸಾರ್ವತ್ರಿಕಗೊಳಿಸುವ ವ್ಯವಸ್ಥೆಯೇ ಸೆಕ್ಯುಲಾರಿಸಮ್ ಎಂದು ಡಾಕ್ಟರ್ ರಾಧಾಕೃಷ್ಣನ್ ಹೇಳ್ತಾರೆ. ಮತ್ತೆ ಮುಂದುವರಿಸಿದವರು ಹೇಳ್ತಾರೆ, ವಿಚ್ ಮೇ ಬಿ ಅಟೈನ್ಡ್ ಬೈ ಎ ವೆರೈಟಿ ಆಫ್ ವೇಸ್. ಅಂದರೆ ಆಧ್ಯಾತ್ಮಿಕ ಮೌಲ್ಯಗಳಿದೆ, ಆ ಆಧ್ಯಾತ್ಮಿಕ ಮೌಲ್ಯಗಳನ್ನು ಪ್ರತಿಪಾದಿಸಲು ಬೇರೆ ಬೇರೆ ಧರ್ಮಗಳಿದೆ, ಆ ಬೇರೆ ಬೇರೆ ವಿಧಾನಗಳಿದೆ, ಅದೇ ಸೆಕ್ಯುಲಾರಿಸಮ್ ಎಂದು ಡಾಕ್ಟರ್ ರಾಧಾಕೃಷ್ಣನ್ ಹೇಳ್ತಾರೆ. ಕೊನೆಯದಾಗಿ ಕನ್ಕ್ಲೂಷನಲ್ಲಿ ನಾವು ಹೇಳುವ, ಮೆನಿ ಐಡೆಂಟಿಫೈ ಸೆಕ್ಯುಲಾರಿಸಮ್ ವಿತ್ ಫ್ರೀಡಮ್ ಆಫ್ ವರ್ಷಿಪ್. ಅಂದರೆ ಆ ಒಂದು ದೇವರನ್ನು ನಾವು ಪೂಜಿಸುವ, ಧರ್ಮದ ಪೂಜಿಸುವ ಒಂದು ವ್ಯವಸ್ಥೆ, ಫ್ರೀಡಮ್ ಆಫ್ ವರ್ಷಿಪ್, ಸಿಟಿಸನ್ಶಿಪ್ ಆ್ಯಂಡ್ ದ ಸಪರೇಷನ್ ಆಫ್ ದ ಸ್ಟೇಟ್ ಆ್ಯಂಡ್ ದ ರಿಲಿಜನ್. ಖಂಡಿತವಾಗಿಯೂ ಕೂಡ ಎಲ್ಲರಿಗೂ ಕೂಡ ಪೌರತ್ವವನ್ನು ನೀಡುವುದು, ಒಂದೇ ಧರ್ಮದವರಿಗೆ ಪೌರತ್ವವನ್ನು ನೀಡದೆ ಒಂದು ದೇಶದಲ್ಲಿ ಎಲ್ಲ ಧರ್ಮದವರನ್ನು ಕೂಡ ಸಮಾನವಾಗಿ ಪೌರರೆಂದು ಪರಿಗಣಿಸುವುದು. ಸಪರೇಷನ್ ಆಫ್ ದ ಸ್ಟೇಟ್ ಆ್ಯಂಡ್ ದ ರಿಲಿಜನ್, ಧರ್ಮ ಮತ್ತು ರಾಜ್ಯವನ್ನು ಪ್ರತ್ಯೇಕಿಸುವ ವ್ಯವಸ್ಥೆಯೇ ಈ ಸೆಕ್ಯುಲಾರಿಸಮ್ ಆಗಿದೆ. ಮತ್ತು ಕೆಲವರ ಪ್ರಕಾರ ಈ ಸೆಕ್ಯುಲಾರಿಸಮ್ ಅಂತ ಹೇಳಿದರೆ ಪ್ಲೂರಾಲಿಸಮ್, ಒಂದು ದೇಶದಲ್ಲಿ ವೈವಿಧ್ಯತೆಯನ್ನು ಉಳಿಸಿಕೊಳ್ಳುವುದು ಮತ್ತು ಒಂದು ಏಕರೂಪತೆಯ ವಿರುದ್ಧವಾದದ್ದು ಎಂದು ಹೇಳುವಂಥದ್ದು, ಏಕರೂಪತೆಯ ವಿರುದ್ಧವಾದದ್ದು ಎಂದು ಹೇಳುವಂಥದ್ದು. ಆ್ಯಂಡ್ ಸೆಕ್ಯುಲಾರಿಸಮ್ ಇಸ್ ದ ಪ್ರಿನ್ಸಿಪಲ್ ಸೀಕಿಂಗ್ ಟು ಕಂಡಕ್ಟ್ ಹ್ಯೂಮನ್ ಅಫೇರ್ಸ್ ಬೇಸ್ಡ್ ಆನ್ ಸೆಕ್ಯುಲರ್ ನ್ಯಾಚುರಲಿಸ್ಟಿಕ್ ಕನ್ಸಿಡರೇಷನ್. ಯಾವುದೇ ಭೇದ ಭಾವ ಮಾಡದೆ ನ್ಯಾಚುರಲ್ ಆಗಿ ಎಲ್ಲರನ್ನೂ ಕೂಡ ನಡೆಸಿಕೊಳ್ಳುವುದು. ಇಟ್ ಈಸ್ ಮೋಸ್ಟ್ ಕಾಮನ್ಲಿ ಡಿಫೈನ್ಡ್ ಆಸ್ ದ ಸಪರೇಷನ್ ಆಫ್ ದ ಸ್ಟೇಟ್ ಆ್ಯಂಡ್ ದ
this religion and may be broadened to a similar position concern the need to separate religion in public sphere. ಮುಖ್ಯವಾಗಿ ಸಾರ್ವಜನಿಕ ಒಂದು ರಂಗದಲ್ಲಿ ಈ ಧರ್ಮದ ಒಂದು ಸಹಭಾಗಿತ್ವವನ್ನು ಇದು ಅಲ್ಲಗೆಳೆಯುತ್ತದೆ. ಸಾರ್ವಜನಿಕ ರಂಗದಲ್ಲಿ ಮುಖ್ಯವಾಗಿ ಒಂದು ದೇಶದ ರಾಜಕೀಯ ವ್ಯವಹಾರದಲ್ಲಿ ಧರ್ಮ ಮಧ್ಯ ಪ್ರವೇಶಿಸಬಾರದು ಎಂದು ಇದು ಹೇಳುತ್ತದೆ. ಸೊ ಥ್ಯಾಂಕ್ ಯು.